ಸಿಗಲಿ ಎನ್ನುವ ನೆಪದಲ್ಲಾದರೂ ಸ್ವಚ್ಛತೆ ಆಯಿತು ಎಂದು ಖುಷಿಪಟ್ಟ ಗ್ರಾಮಸ್ಥರು. ಹೆಣ್ಣು ಸಿಗದೆ ಎಷ್ಟೋ ಜನ ಯುವಕರು ದೇವಸ್ಥಾನಗಳಿಗೆ ನಡೆದುಕೊಂಡು ಹೋಗುವುದು, ತಲೆ ಕೂದಲು ತೆಗೆಸುವುದು ಮುಂತಾದ ಹರಕೆಗಳನ್ನು ಹೊತ್ತುಕೊಳ್ಳುವುದು ನೋಡ್ತಾ ಬಂದಿದ್ದೇವೆ. ಇವತ್ತಿನ ಯುವಕರಲ್ಲೇ ಇಂತಹ ಸ್ಥಿತಿ ನೋಡುವಂತಿದೆ. ಆದರೆ ಯಳಂದೂರು ತಾಲೂಕಿನ ವೈಕೆಮುಳೆ ಗ್ರಾಮದಲ್ಲಿ ಯುವಕರು ಊರಿನ ಹೊರಗಡೆ ಇದ್ದ ದೇವರ ಮೂರ್ತಿಯನ್ನ ಸ್ವಚ್ಛಗೊಳಿಸಿ ಪೂಜೆಯನ್ನ ಮಾಡಲು ಮುಂದಾದಾಗ ಊರಿನ ಮುಖಂಡರಾದ ಬಸವರಾಜು ಅವರು ಯಾವತ್ತೂ ಇಲ್ಲದ ಸ್ವಚ್ಛತೆ ಇವಾಗ ಯಾಕೆ ಎಂದು ಯುವಕರನ್ನ ಕೇಳಿದಾಗ ಗ್ರಾಮದ ಕೆಲ ಮದುವೆ ಆಗದೆ ಮನನೊಂದ ಯುವಕರು ಈ ರೀತಿಯಾಗಿ ಉತ್ತರಿಸಿದ್ದಾರೆ. ಮದುವೆಗೆ ಹೆಣ್ಣು ನೋಡಲು ಹೋದರೆ ಹುಡುಗ ಏನು ಕೆಲಸ ಮಾಡ್ತಾನೆ, ನಮಗೆ ಗವರ್ನಮೆಂಟ್ ಕೆಲಸದ ಹುಡುಗ ಬೇಕು ಎಂದು ಹೇಳ್ತಾರೆ. ಸರ್ಕಾರಿ ನೌಕರಿ ಇಲ್ಲದ ನಮ್ಮಂತ ಹುಡುಗರು ಏನ್ ಮಾಡಬೇಕು, ಈ ದೇವರ ಪೂಜೆಯಲ್ಲಿ ತೊಡಗಬೇಕು ಅಷ್ಟೇ. ಆ ದೇವರ ಆಶೀರ್ವಾದದಿಂದಾದರೂ ನಮಗೆ ಹೆಣ್ಣು ಸಿಗಲಿ ಎಂದು ವೈಕೆಮುಳಿಯ ಯುವಕರು ಸುಮಾರು ದಿನಗಳಿಂದ ಸ್ವಚ್ಛತೆ ಕಾಣದೇ ಇದ್ದ ಅರಳಿ ಮರದ ಕೆಳಗೆ ಇರುವ ದೇವರ ಮೂರ್ತಿಗೆ ಪೂಜೆ ಮಾಡಿ ಜನರಿಗೆ ಮಜ್ಜಿಗೆ ಪಾನಕ ನೀಡಿದರು. ಊರಿನ ಜನರು ಇವರ ಮದುವೆಯ ನೆಪದಲ್ಲಾದರೂ ಸ್ವಚ್ಛತೆ ಆಯಿತು ಎಂದು ಈ ಸ್ವಚ್ಛತೆ ಮಾಡಿದ ಹುಡುಗರಿಗೆ ಮೆಚ್ಚುಗೆ ನೀಡಿದರು. ಮನನೊಂದ ಯುವಕರಾದ ಅಭಿ, ವೆಂಕಟೇಶ್, ಪ್ರಜ್ವಲ್, ಸಿದ್ದರಾಜು, ಪ್ರಸಾದ್, ಅಗ್ನಿ ಹಾಜರಿದ್ದರು. ಇವರ ಈ ದೇವರ ಸ್ವಚ್ಛತೆಯ ಕಾರ್ಯಕ್ಕೆ ಗೆಳೆಯರಾದ ವಿಶ್ವ, ರಾಕೇಶ್ ಹಾಗೂ ಮುಂತಾದವರು ಖುಷಿಯನ್ನ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳಿಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.